ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮೇರನ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಈ ವ್ಲಾಗಲ್ಲಿ ನಮ್ಮ ಪುಟಾಣಿ ಬರ್ಡೇಗೆ ಯಾವ ರೀತಿ ನಾವು ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟು 10-15 ದಿವಸ ಮೇಲೆ ಆಗೋಯ್ತು ನನ್ನ ಚಿನ್ನೋಗೆ ಹುಷಾರಿಲ್ದಂಗೆ ಆಗಿ. ಅದಕ್ಕೇನೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರೋವಾಗ ನಮ್ಮಮ್ಮ ಸುಮಾರು ದಿವಸದಿಂದ ಬಟ್ಟೆ ತೆಗೆದ್ರೆ ಸರಿ ಹೋಗುತ್ತೆ, ಲೂಸ್ ಮೋಷನ್ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರು. ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೂ ಸರಿ ಹೋಗಲಿಲ್ಲ, ಮತ್ತು ಈ ರೀತಿ ಮಾಡಿದ್ರೆ ಆಗುತ್ತಾ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಇನ್ನೂ ಚಿನ್ನುಗೆ ದೊಡ್ಡವ್ರ ಕೈಯಲ್ಲಿ ಹಿಂಗೆ ಕಾಲು ನಿವಿಸ್ಕೊಳ್ಳೋದು ಅಂತ ಹೇಳಿಬಿಟ್ಟು ಬೇಡಮ್ಮ ಅಂತ ಅವಾಯ್ಡ್ ಮಾಡ್ತಿದ್ರು. ಮೊನ್ನೆ ನಮ್ಮ ಅಕ್ಕ ಬಾವ ಫೋನ್ ಮಾಡಿದಾಗಲೂ ಅದನ್ನೇ ಹೇಳ್ತಿದ್ರು, ನಮ್ಮ ಬಾವ ಬಟ್ಟೆ ಬಿದ್ದರೆ ಈ ರೀತಿ ಆಗುತ್ತೆ, ಸೊ ಅದನ್ನು ಮಸಾಜ್ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ. ಇಲ್ಲ ಮನೆ ಹತ್ರಕ್ಕೆ ಬನ್ನಿ, ನಾನು ಯಾರನ್ನಾದ್ರೂ ಕರೆಸಿ ನೀವಿಸ್ತೀನಿ, ಇಲ್ಲ ನಾನೇ ಬಂದು ನೀವ್ಲಾ ಅಂತ ಕೇಳಿದ್ರು ನಮ್ಮ ಮನೆಯವ್ರಿಗೆ. ಅದಕ್ಕೆ ನಮ್ಮ ಭಾವನಿಗೆ ಮರ್ಯಾದೆ ಕೊಟ್ಟು ಅಮ್ಮನ ಕೈಯಲ್ಲಿ ಕಾಲು ನೀವಿಸ್ಕೊಂಡ್ರು. ಅಮ್ಮ ಕಾಲು ಒತ್ತಿ ನೀವ್ತಾರಲ್ವ, ಆ ರೀತಿಯೆಲ್ಲ ನಂಗೆ ನೀವಕ್ಕೆಲ್ಲ ಬರಲ್ಲ, ಅದಕ್ಕೇ ಅಮ್ಮನೇ ಮಾಡಿದ್ದು. ನಮ್ಮ ಮನೆಯವ್ರು ಹೇಳ್ತಿದ್ರು, ಅಮ್ಮ ಕಾಲೊತ್ತು ಅಂತ ಇದು ಪ್ರೆಷರ್ಗೆ ಭಯ ಆಗ್ತಿದೆ ನನಗೆ ಅಂತ. ಅಷ್ಟು ಗಟ್ಟಿಯಾಗಿ ಒತ್ತುತ್ತಾರೆ. ಬಟ್ ಏನಾದರೂ ಸರಿ, ದೇವ್ರ ದಯೆ. ಆ ರೀತಿ ಅಮ್ಮ ಮಾಡಿದ್ದು 2 ದಿವಸಕ್ಕೆ ಕಂಪ್ಲೀಟ್ಲಿ ಲೂಸ್ ಮೋಷನ್ ಎಲ್ಲ ಸ್ಟಾಪ್ ಆಗೋಯ್ತು. ಅದು ಹೆಂಗೆ ಅಂತ ನಂಗೆ ನಿಜವಾಗ್ಲೂ ಇನ್ನೂ ಗೊತ್ತಿಲ್ಲ. ಬಟ್ ಆದರೆ ಇದ್ರ ಬಗ್ಗೆ ಅಮ್ಮ ಹೇಳ್ತಾ ಇರ್ತಾರೆ, ಬಟ್ಟೆ ಆದರೆ ಈ ರೀತಿ ಭಾರ ತೆಗಿತಾರಲ್ವ, ಹೊಟ್ಟೆಲಿ ಕರಳು ಮೇಲೆ ಕರಳು ಕೂತ್ಕೊಂಡ್ರೆ ಆ ರೀತಿ ಲೂಸ್ ಮೋಷನ್ ಆಗುತ್ತೆ, ಸೊ ಬಟ್ಟೆ ತೆಗೆದ್ರೆ ಸರಿ ಹೋಗುತ್ತೆ ಅಂತ. ಬಟ್ ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಿದೆ ಫಸ್ಟ್ ಟೈಮು. ನಮ್ಮ ಮನೆಯವರು ಹೇಳಿದ್ರು, ಇವಾಗ ಸ್ವಲ್ಪ ಪರವಾಗಿಲ್ಲ, ನನಗೆ ಹೊಟ್ಟೆ ಎಲ್ಲ ತುಂಬ ನೋವ್ತಾಯಿತ್ತು ಫಸ್ಟು, ಇದು ನೀವಿಸ್ಕೊಂಡ್ಮೇಲೆ ಸರಿ ಹೋಯ್ತು ಅಂತ. ನಿಮಗೂ ಈ ರೀತಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಈ ಬಟ್ಟೆ ಅನ್ನೋ ಮಾತನ್ನ ಕೇಳಿದ್ದೀರಾ ಅಥವಾ ಮಾಡಿಸ್ಕೊಂಡಿದ್ದೀರಾ? ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಫ್ರೆಂಡ್ಸ್. ಸದ್ಯ ಹೆಂಗೋ ಈ ರೀತಿ ಸಣ್ಣ ಪುಟ್ಟ ಆಗಿನ ಕಾಲದಲ್ಲಿಂದ ಮಾಡ್ಕೊಂಬಂದಿರೋ ಅಂಥ ಸಂಪ್ರದಾಯಗಳು ಮತ್ತು ವೈದ್ಯಗಳು ನಮಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ನಾವು ನಂಬ್ತೀವಿ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಈಗಿನ ಕಾಲದವ್ರಲ್ವ, ಹಾಸ್ಪಿಟಲ್ ಮೇಲೆ ಇಟ್ಟಿರೋ ಅಂಥ ನಂಬಿಕೆನ ನಮ್ಮ ದೊಡ್ಡವ್ರ ಮೇಲೆ ಅಷ್ಟೊಂದು ಇಟ್ಟಿರಲ್ಲ. ಏನಾದರೂ ಹೇಳಿದ್ರೆ ಅಯ್ಯೋ ಹೋಗಿಮಾ ಅಂತ ಹೇಳ್ಬಿಡ್ತೀವಿ ಅಲ್ವಾ. ನಿಜವಾಗ್ಲೂ ನಾವು ಹಂಗೆ ಹೇಳ್ಕೊಂಡಿದ್ವಿ. ಆಮೇಲೆ ನಮ್ಮ ಮನೆಯವ್ರು ಅಂದರು, ಅಮ್ಮ ಫಸ್ಟಿಂದನೇ ಕೇಳ್ತಿದ್ರಲ್ವೇ, ಆವಾಗಲೇ ಮಾಡಿಸ್ಕೊಂಡಿದ್ರೆ ನಾನು ಇಷ್ಟು ದಿವಸ ಪಾಡ್ಪಡೋದು ತಪ್ಪೈತೇನೋ ಅಂತ, ಮೇ ಬಿ ಇರ್ಬೋದೇನೋ ಅಂತ ನನಗೂ ಅನ್ನಿಸ್ತು. ಇನ್ನು ನಮ್ಮ ಪುಟಾಣಿ ಬರ್ಡೇ ಬರ್ತಿದೆ ಅಲ್ವಾ, ಅದಕ್ಕೇ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಮನೆಯಲ್ಲೇ ಅಡುಗೆ ಎಲ್ಲ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಹೋದ ಸತಿ ಭಟ್ರನ್ನ ಇಟ್ಟು ಜೋರಾಗೆ ಅಡುಗೆ ಮಾಡಿಸಿದ್ವಿ. ಇದು ಸೆಕೆಂಡ್ ಇಯರ್ ಬರ್ಡೇ ಅಲ್ವಾ, ಸೊ ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ, ಇದಕ್ಕೆ ಮೇಲೆ ಇನ್ನೊಂದು ಸ್ವಲ್ಪ ವರ್ಷ ಹೀಗೆ ಸಿಂಪಲ್ಲಾಗೆ ಮನೇಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾವೇ ಪಾತ್ರೆ ತೊಗೊಳ್ಳೋಣ ಅಂತ ಅಮ್ಮ ಯೋಚನೆ ಮಾಡಿದ್ರು. ಅಮ್ಮಂಗೆ ಇದು ಸುಮಾರು ವರ್ಷದ ಕನಸು ಅಂತಲೇ ಹೇಳ್ಬೋದು. ಈ ರೀತಿ ಪಾತ್ರೆಗಳನ್ನೆಲ್ಲ ನಾವೇ ತೊಗೊಂಡಿಟ್ಕೋಬೇಕು, ಯಾರ ಹತ್ರನೋ ಕ್ಯಾಟ್ರಿಂಗ್ ಐಟಮ್ಸ್ ಎಲ್ಲ ತೊಗೋಬಾರ್ದು. ಏನಾದರೂ ಮನೇಲಿ ಪಾರ್ಟಿ ಅಥವಾ ಸಮಾರಂಭ ಆಯಿತು ಅಂತ ಹೇಳಿದ್ರೆ ನಾವೇ ಅದನ್ನು ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತ ತುಂಬ ವರ್ಷಗಳಿಂದ ಆಸೆ ಪಡ್ತಿದ್ರು. ಹೇಳ್ತಾಯಿದ್ರು ಕೂಡ, ನಾನೇ ಅವಾಯ್ಡ್ ಮಾಡ್ತಿದ್ದೆ. ಯಾಕೆ ಅಂತ ಹೇಳಿದ್ರೆ ಒಂದು ದೊಡ್ಡ ಸ್ಟವ್ವು ಅಡುಗೆಗಳು ಮಾಡೋದಕ್ಕೋಸ್ಕರ ಅಂತ ತೊಗೊಬಂದಿದ್ರು ಅಮ್ಮ. ಅದು ಫಸ್ಟ್ ಟೈಮ್ ಅಂಟಿಸ್ದಾಗ ಸೌಂಡ್ಗೆ ಏನೇನೇ ಭಯ ಬಿದ್ದುಬಿಟ್ಟು ಜ್ವರ ಬಂದ್ಬಿಟ್ಟಿತ್ತು ನನಗೆ. ಆ ಸ್ಟವ್ನ ನಾನು ಮುಂದಕ್ಕೆ ತೋರಿಸ್ತೀನಿ. ಒಂದೇ ಸತಿನೇ ಅಡುಗೆ ಮಾಡಿದ್ದು. ಆ್ಯಕ್ಚುಲಿ ನನ್ನ ಮದುವೆ ಆಗೋದಕ್ಕೆ ಮೊದಲು ಮನೆಗೆ ಒಂದು 25 ಜನ ಬರ್ತಿದ್ರು ನಮ್ಮ ಮನೇಲಿ ಏನಾದರೂ ಸಮಾರಂಭ ಆಯಿತು ಅಂದರೆ. ಎಲ್ಲ ಹಬ್ಬಕ್ಕೂ ಅಷ್ಟೇ, ಅಮ್ಮನ ಫ್ರೆಂಡ್ಸು ರಿಲೇಟಿವ್ಸು ಯಾರು ಬಂದರೂ ಸರಿ ನಾನು ಒಬ್ಬಳೇ ನಿಂತ್ಕೊಂಡು ಅಡುಗೆ ಮಾಡ್ತಿದ್ದೆ. ಅದಕ್ಕೋಸ್ಕರ ಅಮ್ಮ ಏನು ಅಂದರು ಅಂದರೆ, ಗ್ಯಾಸ್ ಸ್ಟವಲ್ಲಿ ನಿಂತ್ಕೊಂಡು ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳಿ ನನಗಂತ ಹೇಳಿ ಒಂದು ದೊಡ್ಡದು ಸ್ಟವ್ ತೊಗೊಬಂದಿದ್ರು ಬರೀ ಪಾರ್ಟಿಗಳಿಗೆ ಮಾಡೋದಕ್ಕೋಸ್ಕರ. ಯಾಕಂದರೆ 10-15 ಜನ ಅಥವಾ 20 ಜನ ಬರಬೇಕು ಅಂತ ಹೇಳಿದ್ರೆ ಬೇಗ ಅಡುಗೆ ಆಗಬೇಕು, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಲ್ವಾ. ಸೊ ಯಾಕೆ ಇಷ್ಟೊಂದು ಕಷ್ಟಪಡ್ತಾಳೆ ಅಂತ ಹೇಳಿಬಿಟ್ಟು ನನಗೆ ಅದನ್ನು ತಗೊಟ್ರು. ಫಸ್ಟ್ ಟೈಮ್ ಅದನ್ನು ಅಂಟಿಸಿದ್ದೇನೆ. ನನಗೆ ಗ್ಯಾಸ್ ಸ್ಟವ್ ಅಂದರೆ ತುಂಬಾ ಭಯ. ಅದು ಜೋರಾಗಿ ಅಂಟುತ್ತಲ್ವ ಬಗ್ಗಂತ.
ಎಲ್ಲಿ ಗ್ಯಾಸ್ ಲೀಕ್ ಆಗಿಬಿಡುತ್ತೋ ಬ್ಲಾಸ್ಟ್ ಆಗಿಬಿಡುತ್ತೋ ಅಂತ ಭಯಕ್ಕೆ ಫುಲ್ ಜ್ವರ ಬಂದ್ಬಿಟ್ಟಿತ್ತು ನನಗೆ ಸೀರಿಯಸ್ಲಿ. ಇನ್ನೂ ನಾನು ಎದುರ್ಕೋತೀನಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಆ ಸ್ಟವ್ನ ತೆಗೆದು ಮೇಲೇ ಹಾಕ್ಬಿಟ್ರು. ನಾನೇನು ಮಾಡ್ತಿದ್ದೆ ಅಂದರೆ ಎಲ್ಲ ಹಬ್ಬಕ್ಕೂ ನೆಂಟರು ಬರ್ತಾರಂತ ಹೇಳಿದ್ರೆ ಕುಕ್ಕರಲ್ಲಿ 4-5 ಸತಿ ಅಡುಗೆ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಡ್ತಿದ್ದೆ. ಆದರೂ ನಾನು ಆವಾಗ್ಲಿನೇ ಇನ್ನೂ ಕಾಲೇಜ್ ಓದೋ ಅಂಥ ಟೈಮಲ್ಲೇ 20-25 ಜನಕ್ಕೆ ಅಡುಗೆ ಮಾಡೋವಂಥ ಕೆಪಾಸಿಟಿ ಇತ್ತು ನನಗೆ. ಸೊ ಅದೇ ಒಂಥರ ಸಖತ್ ಖುಷಿ. ಎಷ್ಟು ಜನ ಬರೋರು, ಎಷ್ಟು ಜನ ತಿಂದು ಹೋಗೋರು. ಆಗಿನ ಸಂಭ್ರಮನೇ ಬೇರೆ. ಆಗಿನ ದಿನಗಳು ಮತ್ತೆ ವಾಪಸ್ ಬರೋಲ್ಲ. ಆ್ಯಕ್ಚುಲಿ ಅಮ್ಮ ಈ ಪಾತ್ರೆಗಳನ್ನ ತಮ್ಮ ದುಡ್ಡಲ್ಲೇ ಈಸ್ಕೊಡ್ಬೇಕು ಅಂತ ಆಸೆ ಪಟ್ಟಿದ್ರು. ನಾನು ಎಷ್ಟೇ ಫೋರ್ಸ್ ಮಾಡಿದ್ರು ನಾನೇ ಕೊಡ್ತೀನಿ ದುಡ್ಡು ಅಂದರೆ ಬೇಡ ಅಂತ ಹೇಳಿಬಿಟ್ರು. ಯಾಕೆ ಅಂತ ಹೇಳಿದ್ರೆ ತಲಾಂತರಕ್ಕೂ ಅದನ್ನು ಯೂಸ್ ಮಾಡ್ಕೋಬೋದು, ನನ್ನ ಮೊಮ್ಮಗ ಯೂಸ್ ಮಾಡ್ಕೋತಾನೆ ಬಿಡು, ಅವನಿಗೆ ಮುಂದಕ್ಕೆ ಪಾರ್ಟಿಗೆಲ್ಲ ಆಗುತ್ತೆ ಅಂತ ಅವರೇ ಈಸ್ಕೊಟ್ರು. ಹೀಗೆ ಅಲ್ವಾ ತಲಾಂತರಕ್ಕೂ ದೊಡ್ಡವರು ತೆಗೆದಿಟ್ಟಿರೋ ಅಂಥ ಪಾತ್ರೆಗಳು ಸವಿ ನೆನಪಾಗೆ ಉಳ್ದೋಗ್ಬಿಡುತ್ತೆ. ಸೊ ಅದನ್ನು ಎಷ್ಟೋ ವರ್ಷಗಳ ಕಾಲ ನಾವು ಬಳಸ್ತೀವಿ. ಸಖತ್ ಖುಷಿ ಆಯಿತು ಏನೋ ಒಂಥರ ಅದು ನಮ್ಮ ಮನೆಗೆ ಬಂದಮೇಲೆ. ಸೊ ಅದಾದಮೇಲೆ ಮಾರನೇ ದಿನಕ್ಕೆ ನಾವು ಪುಟಾಣಿಗೋಸ್ಕರ ನಮ್ಮ ಮನೆಯವರು ಒಂದು ಗಿಫ್ಟು ಮತ್ತು ನಾನೊಂದು ಗಿಫ್ಟು ಆರ್ಡರ್ ಮಾಡಿದ್ವಿ. ಶಾಪ್ಗೆ ಹೋಗಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇಲ್ಲಿರೋ ಅಂಥ ಫಸ್ಟ್ ಕ್ರೈಯಲ್ಲಿ ಯಾವ ಕಲೆಕ್ಷನ್ಸು ಇಲ್ಲ, ಬರೀ ಜಸ್ಟು ಕ್ಲೋತಿಂಗ್ಸ್ ಇತ್ತು. ಮತ್ತು ಇನ್ನು ಸಿಟಿಗೆ ಹೋಗಬೇಕಲ್ವಾ, ಸೊ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಮತ್ತೆ ಟೈಮ್ ಆಗುತ್ತೆ. ನಮಗೆ ಆಫೀಸ್ ಕೆಲಸಗಳ ನಡುವೆ ಮತ್ತು ಮನೆ ಕೆಲಸಗಳ ನಡುವೆ ಅದು ಟೈಮ್ ಆಗಲ್ಲ ಅಂತ ಹೇಳಿಬಿಟ್ಟು ಮಿಸ್ ಆಗಿಬಿಟ್ರೆ ಅಂತ ವೀಕ್ಸ್ ಬಿಫೋರೇ ಆರ್ಡರ್ ಮಾಡಿದ್ವಿ. ವೆಯ್ಟ್ ಮಾಡ್ತಿದ್ವಿ ಯಾವಾಗ ಬರುತ್ತೆ ಅಂತ. ಫಸ್ಟು ನಮ್ಮ ಮನೆಯವ್ರದ್ದು ಡೆಲಿವರಿ ಬಂತು. ನಮ್ಮ ಪುಟಾಣಿ ತೋಟದಲ್ಲಿ ಆಟಾಡ್ಕೊಂಡು ಕೂತಿದ್ದವನು ಗಿಫ್ಟ್ ಬಂದಿದೆ ಬಾರೋ ಅಂದರೆ ಪಟ ಅಂತ ಓಡಿ ಬಂದುಬಿಟ್ಟ. ಆವತ್ತಿನ ಸಂಜೆನೇ ನಾನು ಆರ್ಡರ್ ಮಾಡಿರೋ ಅಂಥ ಟ್ರೈಸೈಕಲ್ ಕೂಡ ಬಂತು. ನಮ್ಮ ಮನೆಯವ್ರು ಗಿಫ್ಟ್ ಮಾಡಿದ್ದು ಮಂಕಿ ರೈಡು, ನಾನು ಗಿಫ್ಟ್ ಮಾಡಿದ್ದು ಟ್ರೈಸೈಕಲ್ಲು. ನಮ್ಮ ಪುಟಾಣಿಗೆ ಸಖತ್ ಖುಷಿ ಮತ್ತು ಕ್ಯೂರಿಯಾಸಿಟಿ. ಅದನ್ನು ನಮ್ಮ ಮನೆಯವರು ರೆಡಿ ಮಾಡ್ತಿದ್ರೆ ದೂರ ನಿಂತ್ಕೊಂಡು ನೋಡ್ತಿದ್ದ ಮಂಕಿ ರೈಡ್ನ. ಅದು ಫಸ್ಟ್ ಟೈಮ್ ಅಲ್ವಾ, ಕೂತ್ಕೊಂಡೇ ಇಲ್ಲ, ನಾವೇ ಫೋರ್ಸ್ ಮಾಡಿ ಕೂರಿಸಿದ್ವಿ. ಆದರೂ ಇಳಿದ್ಬಿಟ್ಟ. ಏನೋ ಒಂಥರ ಅವನಿಗೆ ಸಂಕೋಚ, ಅದು ಮೂವ್ ಆಗ್ತಿತ್ತಲ್ಲ, ಭಯ ಪಡ್ತಿದ್ದ. ಪೇರೆಂಟ್ಸ್ಗೆ ಹಂಗೆ ಅಲ್ವಾ, ಏನಾದರೂ ಒಂದು ಹೊಸದು ತಗೊಟ್ರೆ ಅದನ್ನು ಅವರು ಕೂತ್ಕೊಳ್ಬೇಕು, ನಮ್ಮ ಮುಂದೆನೇ ಎಕ್ಸ್ಪೀರಿಯನ್ಸ್ ಮಾಡೋದನ್ನು ನೋಡಬೇಕು ಅಂತ ಆಸೆ ಆಗುತ್ತೆ. ಅವನು ಎಷ್ಟು ಸತಿ ಕೂರಿಸಿದ್ರು ಕೂತ್ಕೊಳ್ಳಲ್ಲ ಅಂತ ಹತ್ಕೊಂಡು ಓಡೋಗ್ಬಿಡ್ತಿದ್ದ. ನನಗೆ ಒಂಥರ ಬೇಜಾರಾಗ್ತಿತ್ತು, ಅಯ್ಯೋ ಇದೇನಿದು ಈಸ್ಕೊಟ್ಮೇಲೆ ಈ ರೀತಿ ಮಾಡ್ತಿದ್ದಾನಲ್ವಾ, ಕೂತ್ಕೊಳ್ಳೋದಿಲ್ವೇನೋ ಅಂತ. ಅಮ್ಮ ಹೇಳ್ತಿದ್ರು, ಊರಿಗೆ ಬಂದವಳು ನೀರಿಗೆ ಬರ್ದಿರ ಇರ್ತಾಳ, ಸೊ ಯೋಚನೆ ಮಾಡಬೇಡ ಮಕ್ಕಳಂಗೆ ಫಸ್ಟಲ್ಲಿ, ಆಮೇಲೆ ಹೋಗ್ತಾ ನೋಡ್ತಾ ಅವನೇ ಬಂದು ಕೂತ್ಕೋತಾನೆ, ಬೇಜಾರು ಮಾಡ್ಕೋಬೇಡ ನೀನು ಬಿಡು ಅಂತ. ನಮ್ಮ ಮನೆಯವ್ರ ಪಾಪ ಸುಮಾರು ಸತಿ ಹಿಂದೆ ತಿರುಗಿ ಕೂರಿಸಿದ್ರು, ಆಗಲಿಲ್ಲ. ನಮ್ಮ ಪುಟಾಣಿಗೆ ಈಸ್ಕೊಂಡಿರೋ ಅಂಥ ಫಸ್ಟ್ ಸೈಕಲ್ ಅಲ್ವಾ ಇದು. ಸೊ ಅದಕ್ಕೆ ಪೂಜೆ ಮಾಡಿದೆ. ಅಂದರೆ ಅದು ಟಾಯ್ ಕಾರೇ ಆಗಿರಲಿ ಅಥವಾ ಟಾಯ್ ಬೈಕೇ ಆಗಿರಲಿ, ಅದು ಫಸ್ಟ್ ಅಲ್ವಾ, ಅವನ ಲೈಫಲ್ಲೇ ತಗೊಳ್ತಿರೋವಂಥ ಫಸ್ಟ್ ವೆಹಿಕಲ್ ಅಂತ ಹೇಳಿ ಅದಕ್ಕೆ ಪೂಜೆ ಮಾಡಿ ಒಂಥರ ಏನೋ ಖುಷಿ ಆಯಿತು. ನೆಕ್ಸ್ಟು ನನ್ನ ಮಗ ಫ್ಯೂಚರಲ್ಲಿ ಈ ಥರ ಒಂದು 10 ಬೈಕ್ ಆಗಲಿ ಅಥವಾ ಕಾರ್ ಆಗಲಿ ಎಲ್ಲನೂ ತೊಗೊಳ್ಳೋ ಅಂತ ಹಂಗೆ ಆಗಬೇಕು, ಅದನ್ನು ನಾನು ನೋಡಬೇಕು ಅಂತ ಏನೋ ಒಂಥರ ಸಂತೋಷ. ಅದು ಪೇರೆಂಟ್ಸ್ಗೆ ತುಂಬ ಚೆನ್ನಾಗಿ ರಿಲೇಟ್ ಆಗುತ್ತೆ ಅಲ್ವಾ, ತಾಯಿ ಮನಸ್ಸು ಹಂಗೆ ಅಲ್ವಾ, ಒಂಥರ ತುಂಬಾ ಖುಷಿ ಆಯಿತು. ಇನ್ನು ಈ ಟ್ರೈಸೈಕಲ್ ತೊಗೊಂಡ್ವಿ ಅಲ್ವಾ, ಆ ದಿನ ನೈಟೇ ಬಂದಿದ್ದದು, ಈವ್ನಿಂಗು. ನೈಟು ಅದನ್ನು ಅಸೆಂಬಲ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 11-11:15 ಆಗೋಗ್ಬಿಟ್ಟಿತ್ತು. ಆದರೂ ನಿದ್ದೆ ಬಂದಿದ್ದೆ ಈ ಕಡೆ. ನಮ್ಮ ಮನೆಯವರು ಅದನ್ನು ಫುಲ್ಲಾಗಿ ಸೆಟ್ ಮಾಡೋಕೆ ತನಕ ನಾನು ಬಿಟ್ಟಿಲ್ಲ, ಅವರು ಇಟ್ಸ್ ಓಕೆ ಅಂತ ಮಾಡಿಕೊಡ್ತಾಯಿದ್ರು. ಯಾಕೆಂದರೆ ಫಸ್ಟು ತೊಗೊಂಡು ಬಂದಿದ್ದಲ್ವ, ಅದನ್ನು ನೋಡೋಣ ಹೆಂಗಿರುತ್ತೆ ನಮ್ಮ ಪುಟಾಣಿನ ಕೂರಿಸಿ ಅಂತ. ಅಮ್ಮನೂ ಕಾಯ್ಕೊಂಡು ಕೂತ್ಕೊಂಡು ನೋಡ್ತಾಯಿದ್ರು. ಸೊ ಎಲ್ಲರೂ ಕೂತ್ಕೊಂಡು ನೋಡಿಕೊಂಡು ಅದು ಫೈನಲಾಗಿ ರೆಡಿ ಆಯಿತು. ಆಲ್ಮೋಸ್ಟು 95%. ಒಂದೇ ಒಂದು ಪಾರ್ಟ್ ಯಾವುದೋ ಉಲ್ಟಾ ಹಾಕ್ಬಿಟ್ಟಿದ್ರು. ಸರಿ ನಾಳೆ ಹಾಕ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮನೆಯವರು ಎತ್ತಿಟ್ಬಿಟ್ರು. ಇನ್ನು ನಮ್ಮ ಪುಟಾಣಿ ಬರ್ಡೇಗೆ ಬರೀ ಒಂದೇ ದಿನ ಇರೋದಲ್ವಾ, ನಾಳೆ ಎದ್ದು ಬರೀ ಮನೆ ಕೆಲಸ ಮಾಡೋದ್ರಲ್ಲೇ ಹೋಗ್ಬಿಡುತ್ತೆ. ಸೊ ಕ್ಲೀನಿಂಗ್ ಎಲ್ಲ ಮಾಡಬೇಕಾಗಿತ್ತು. ನಾನು ಆಫೀಸ್ ಕೆಲಸದ ನಡುವೆ ಮನೆ ಕ್ಲೀನಿಂಗ್ ಎಲ್ಲ ಮಾಡೋದಕ್ಕೆ ಎಲ್ಲೂ ಟೈಮೇ ಇಲ್ಲ.
ಬೆಳಗ್ಗೆ ಆಫೀಸ್ ಕೆಲಸ ಮಾಡೋದಕ್ಕೆ ಹೋದರೆ ಸಂಜೆ ಬರ್ತೀನಿ. ಇನ್ನು ಮಧ್ಯೆ ಮಗುನ ನೋಡ್ಕೊಳ್ಳೋದು ಮತ್ತು ಅಡುಗೆ ಮಾಡೋದು ಇದೇ ಸರಿ ಹೋಗ್ಬಿಡುತ್ತೆ. ಡೀಪ್ ಕ್ಲೀನಿಂಗ್ ಮಾಡೋದೆಲ್ಲನೂ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ಒಂದು ದಿವಸ ತಗೊಂಡು ಮಾಡಿಬಿಡೋಣ ಅಂತ ಹೇಳಿ ಸ್ಯಾಟರ್ಡೆ ರಾಕೆಟ್ ಸ್ಪೀಡಲ್ಲಿ ತುಂಬ ಕೆಲಸಗಳಿದ್ವು. ಮನೆಯಲ್ಲಿ ಕೋಣೆಲೂ ಎಲ್ಲ ಕೆಲಸ ಏನಿದೆಯೋ ಅದನ್ನು ಕ್ಲೀನ್ ಮಾಡಿಕೊಂಡು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆನೇ ಫುಲ್ಲು ಕ್ಲೀನಿಂಗಿಗೆ ಇಳಿದ್ಬಿಟ್ಟೆ. ಸೊ ಅಮ್ಮನೂ ಅಷ್ಟೇ, ನಮ್ಮ ಮನೆಯವರು ಅಷ್ಟೇ ಎಲ್ಲರೂ ಹೆಲ್ಪ್ ಮಾಡಿದ್ರು. ಎಲ್ಲರೂ ಸೇರಿ ಜೊತೆಗೆ ಕೆಲಸ ಮಾಡಿದ್ರೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ರೆ ಅಷ್ಟೊಂದು ನೋವು ಗೊತ್ತಾಗೋದಿಲ್ಲ. ಎಲ್ಲನೂ ಒಬ್ಬರೇ ಕೆಲಸ ಮಾಡ್ತಿದ್ರೆ ಆ ವರ್ಕ್ ಲೋಡ್ಗೆ ತುಂಬಾ ಸ್ಟ್ರೆಸ್ಫುಲ್ ಆಗಿಬಿಡುತ್ತೆ. ನಾನು ಕೆಳಗಡೆ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೆ. ಕಿಚನ್ನು, ಹಾಲು ಮತ್ತು ರೂಮು, ದೇವ್ರ ಮನೆಯಿಂದ ಹಿಡಿದು ಎಲ್ಲ ಫುಲ್ ನಾನೇ ಕ್ಲೀನ್ ಮಾಡಿದೆ. ಹೊರಗಡೆ ಕಿಟಕಿ ಎಲ್ಲ ಕ್ಲೀನ್ ಮಾಡೋದು. ನಮ್ಮ ಮನೆಯವರು ಮೇಲಿಂದ ಕೆಳಗಡೆವರೆಗೂ ನೀಟಾಗಿ ವಾಶ್ ಮಾಡಿ ಕೊಟ್ಟರು. ಸ್ಟೇರ್ಸ್ ಆಗಲಿ ಹೊರಗಡೆ ಆಗಲಿ ಸ್ವಲ್ಪ ರಿಲ್ಯಾಕ್ಸಿಂಗಾಗಿ ಫೀಲ್ ಆಯಿತು ನನಗೆ. ಇನ್ನು ಕಿಚನಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ವಾಶ್ ಮಾಡೋದಿತ್ತು, ಅದನ್ನು ಸಂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಆಫೀಸ್ ಕೆಲಸಕ್ಕೆ ಮಧ್ಯದಲ್ಲಿ ಹೋಗ್ಬಿಟ್ವಿ. ದೇವ್ರ ಪಾತ್ರೆ ತೊಳೆಯೋದೇ ಒಂದು ದೊಡ್ಡ ಕೆಲಸ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಬಿಟ್ಟು ಇವತ್ತು ಬೆಳಗ್ಗೆ ಪೂಜೆನೇ ಮಾಡಲಿಲ್ಲ. ಹಾಗೆ ಆಫೀಸ್ ಕೆಲಸಕ್ಕಂತ ಹೊರಟ್ವಿ. ಇನ್ನು ದೇವ್ರ ಸಾಮಾನೆಲ್ಲ ಹಾಗೆ ತೊಳೆದಿಟ್ಟಿದ್ನಲ್ವ, ಸಂಜೆ ಬೇಗನೆ ಲಾಗೌಟ್ ಆಗಿಬಿಟ್ಟು ಬೇಗ ಬಂದು ದೇವರ ಸಾಮಾನೆಲ್ಲ ತೊಳೆದಿಟ್ಟಿದ್ನಲ್ವ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಹಿಂದಿದ್ದ ದಿನವೇ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆಗೇನು ಈಸಿ ಆಗುತ್ತಲ್ವ. ಸೊ ಮತ್ತು ಅದು ಕೂಡ ಒಂದು ಕೆಲಸ ಆಗೋಗ್ಬಿಡುತ್ತೆ. ಸೊ ಆ ಟೆನ್ಷನಲ್ಲಿ ಕೂಡ ತುಂಬ ಹೆಕ್ಟಿಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಎಲ್ಲ ಪ್ರೀವಿಯಸ್ ಡೇನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಸೊ ಪೂಜೆ ಮುಗಿಸ್ಕೊಂಡು ಸಂಜೆ ತುಲಾಭಾರ ಕೊಡಬೇಕು ಅಂತ ಬೇಡ್ಕೊಂಡಿದ್ದೆ ನಾನು. ಅದಕ್ಕೇ ಬೇಗ ಪೂಜೆ ಮುಗಿಸ್ಕೊಂಡು ಸಂಜೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸಂಜೆ ಲೇಟಾಗಿ ಹೋಗಿತ್ತು. ಸಂಜೆ ಅಟ್ಲೀಸ್ಟ್ 4 ಗಂಟೆಗಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಲ್ಮೋಸ್ಟು 6 o'clock ಆಗೋಗ್ಬಿಟ್ಟಿತ್ತು. ಈಗೀಗ ಮಳೆ ಬೇರೆ ಬರ್ತಿದೆ ಅಲ್ವಾ. ಸೊ ಸಿಕ್ಕಾಕೊಬಿಟ್ರೆ ಆಮೇಲೆ ಏನು ಬೇಡ್ಕೊಂಡಿದ್ವೋ ಅದು ಪೋಸ್ಟ್ಪೋನ್ ಆಗಿಬಿಡುತ್ತೆ. ಬರ್ಡೇ ಹಿಂದೆ ದಿನವೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ದೇವಸ್ಥಾನಕ್ಕೆ ಹೋಗೋದಕ್ಕೆ ನನ್ನ ಔಟ್ಫಿಟ್ಟು ಇದಾಗಿತ್ತು. ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ. ತುಂಬ ಅಂದರೆ ತುಂಬಾ ಕಂಫರ್ಟಬಲ್ ಆಗಿದೆ. ಖಾದಿ ಕಾಟನ್ ಇದು. ವೈಟ್ ಡ್ರೆಸ್ ಆಗಿದ್ರೂ ಎಲ್ಲ ಒಕೇಶನ್ಸ್ಗೂ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಯಾವ ಸ್ಕಿನ್ ಟೋನವ್ರು ಹಾಕ್ಕೊಂಡ್ರು ಕೂಡ ಅಷ್ಟು ಎಲಿಗೆಂಟಾಗಿದೆ. ಸಿಂಪಲ್ ಮತ್ತು ಎಲಿಗೆಂಟಾಗಿರೋ ಡ್ರೆಸ್ ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇದಕ್ಕೆ ಆಕ್ಸಿಡೈಸ್ಡ್ ಜ್ಯುವೆಲ್ರೀಸ್ ಇರುತ್ತಲ್ಲ ಅದನ್ನು ಮ್ಯಾಚ್ ಮಾಡಿದ್ರೆ ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತೀವಿ. ನನಗೆ ಎಸ್ಪೆಷಲಿ ಆ ದುಪ್ಪಟ್ಟ ತುಂಬ ಇಷ್ಟ ಆಯಿತು. ಆ ಲೆಂತ್ ಅಂತೂ ಅಷ್ಟು ಆಸಮಾಗಿದೆ. ತುಂಬ ದೊಡ್ಡ ದುಪ್ಪಟ್ಟ ಮತ್ತು ಅದ್ರ ಮೇಲಿರೋವಂಥ ಫ್ಲವರ್ ವರ್ಕ್ ಇದೆ ಅಲ್ಲ, ಟೈನಿ ರೆಡ್ ರೋಸಸ್ಸು ವಿತ್ ಗ್ರೀನ್ ಲೀವ್ಸಿಂದ ಡಿಸೈನ್ ಮಾಡಿದರು. ತುಂಬ ಸಿಂಪಲ್ಲಾಗಿದೆ ಬಟ್ ಆಸಮ್ ಆ್ಯಂಡ್ ಎಲಿಗೆಂಟಾಗಿದೆ. ಖಾದಿ ಕಾಟನ್ ಆಗಿದ್ದರಿಂದ ಫ್ಯಾಬ್ರಿಕ್ಕು ಅಷ್ಟು ಸಾಫ್ಟಾಗಿತ್ತು. ನೀವು ಫಸ್ಟ್ ಟೈಮ್ ಹಾಕೋವಾಗ್ಲೇ ನಿಮಗೆ ಫೀಲ್ ಗುಡ್ ಕಂಫರ್ಟ್ ಕೊಡುತ್ತೆ. ಸೊ ಇದನ್ನು ನಿಮಗೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅನಿಸಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಅಥವಾ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಂಥ ಐಕಾನ್ನ ನೀವು ಟ್ಯಾಪ್ ಮಾಡಿದ್ರೆ ಪರ್ಚೇಸ್ ಮಾಡ್ಬೋದು. ಇನ್ನೂ ತುಂಬ ಅಂದರೆ ತುಂಬಾ ಟ್ರಾಫಿಕ್ ಇತ್ತು. ಸ್ಯಾಟರ್ಡೆ ಆಗಿದ್ದರಿಂದ ವೀಕೆಂಡ್ ಬೇರೆ. ಸೊ ವೆಂಕಟೇಶ್ವರನ ದೇವಸ್ಥಾನ ಅಲ್ವಾ, ಚಂಪಕದಮ್ಮ ದೇವಸ್ಥಾನಕ್ಕೆ ಹೋಗಿದ್ದು ನಾವು. ಅಲ್ಲೇ ತುಲಾಭಾರ ಕೊಡಬೇಕು ಅಂತ ಬೇಡ್ಕೊಂಡಿದ್ದೆ. ಹೋದ ವರ್ಷವೂ ಅಷ್ಟೇ ನಮ್ಮ ಪುಟಾಣಿಗೆ ತುಲಾಭಾರ ಕೊಟ್ಟಿದ್ದು ಇಲ್ಲೇನೇನೆ. ದೇವ್ರೆ, ಆ ಟ್ರಾಫಿಕ್ಕು ಆಲ್ಮೋಸ್ಟು 45 ಮಿನಿಟ್ಸ್ ಆಗೋಯ್ತು. ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಜಸ್ಟು 10 ನಿಮಿಷನೇ ಆಗೋದು. ಟ್ರಾಫಿಕ್ಕಿಂದ ಅಷ್ಟೊಂದು ಲೇಟಾಗೋಯ್ತು. ದೇವಸ್ಥಾನಕ್ಕೆ ಹೋಗಿ ನೋಡಿದ್ರೆ ಜನನೂ ಜನ. ಹೆಂಗೋ ತುಲಾಭಾರನ ಸಕ್ಸಸ್ಫುಲ್ಲೇ ಮಾಡಿ ಮುಗ್ಸಂಗಾಯಿತು. ನಾನು ಆ್ಯಕ್ಚುಲಿ ತುಲಾಭಾರ ಕೊಡಬೇಕು ಅಂತ ಬೇಡ್ಕೊಳ್ಳೋದಕ್ಕೂ ಒಂದು ಕಾರಣ ಇದೆ. ಏನು ಅಂತ ಹೇಳಿದ್ರೆ, ನನ್ನ ಮಗನ ಬರ್ಡೇಗೆ ಅಟ್ಲೀಸ್ಟು ಒಂದು 20-25 ಜನಕ್ಕೆ ಅಡುಗೆ ಮಾಡಿ ಹಾಕಬೇಕು ಅಂತ ನನ್ನ ಆಸೆ. ಇಲ್ಲಿ ನಿಯರ್ ಬೈ ನನಗೆ ಯಾವುದೇ ರೀತಿಯಾಗಿರೋವಂಥ ಆಶ್ರಮಗಳಾಗಲಿ ಅಥವಾ ವೃದ್ಧಾಶ್ರಮಗಳಾಗಲಿ ಗೊತ್ತಿಲ್ಲ. ಅಂದರೆ ಡೊನೇಷನ್ನ ಸ್ವೀಕಾರ ಮಾಡೋರು
ಅಲ್ಲಿ ಬೆಂಗಳೂರಲ್ಲಾದರೆ ನಾನು ಆಲ್ರೆಡಿ ಜೆ ಪಿ ನಗರಲ್ಲಿ ಕೊಡ್ತಿದ್ದೆ. ಅಲ್ಲೇ ನಾವು ದುಡ್ಡು ಕೊಟ್ಬಿಟ್ರೆ ಅವರೇ ನಮ್ಮ ಹೆಸರಲ್ಲಿ ಅಡುಗೆ ಮಾಡಿ ಹಾಕ್ತಾರೆ. ಸೊ ನಾವೇ ಹೋಗಿ ಖುದ್ದಾಗಿ ಆ ಫುಡ್ಡು ಡೊನೇಟ್ ಮಾಡ್ತೀವಲ್ಲ, ಆ ಟೈಮ್ಗೆ ಅಲ್ಲಿ ಅವೈಲೇಬಲ್ ಇದ್ದರೆ ಸಾಕು. ಬಟ್ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಬರ್ಡೇ ದಿನನೇ ಒನ್ ಡೇಗೆ ಅಟ್ಲೀಸ್ಟ್ ಹಾಫ್ ಡೇ ಆದರೂ ಬೇಕಾಗುತ್ತೆ. ಸೊ ಅಲ್ಲೇ ದಿನ ಮುಗ್ದೋಗ್ಬಿಡುತ್ತೆ. ಅದಕ್ಕೆ ಏನು ಯೋಚನೆ ಮಾಡಿದ್ವಿ ಅಂತ ಹೇಳಿದ್ರೆ, ಇಲ್ಲಿ ಇನ್ನೂ ನಾವು ಅಷ್ಟೊಂದು ಪೆಕ್ಯುಲಿಯರ್ ಆಗಲಿಲ್ಲ. ಪ್ಲೇಸಸ್ ಎಲ್ಲ ನಾವು ಹುಡ್ಕೋಬೇಕು. ಬರೋ ವರ್ಷ ಏನಾದರೂ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾವು ತುಲಾಭಾರ ಕೊಟ್ವಿ ಅಂತ ಹೇಳಿದ್ರೆ, ಎಸ್ಪೆಷಲಿ ಈ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಾರೆ ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು. ಬರೋ ಭಕ್ತಾದಿಗಳಿಗಾಗಲಿ ನಿರ್ಗತಿಗರಾಗಲಿ ಬಂದು ಅಲ್ಲಿ ತಿನ್ಕೊಂಡು ಹೋಗ್ತಾರೆ. ಸುಮಾರು ಜನ ಅಲ್ಲಿ ಆಗೋವಂಥ ಅನ್ನದಾಸೋಹದ ಮೇಲೆ ಡಿಪೆಂಡ್ ಆಗಿರೋರು ಇದ್ದಾರೆ. ಸೊ ನಮ್ಮ ಕೈಲಾದಷ್ಟು ನಾವು ಮಾಡಿದ್ವಿ ಅಂತ ಹೇಳಿದ್ರೆ, ತುಲಾಭಾರ ಸೇವೆ ಕೊಟ್ಟರೆ ಟೋಕನ್ ಟಿಕೆಟ್ ಕೊಟ್ಟು, ಮತ್ತು ನಾನು ಅಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಅಕ್ಕಿ ಸೇವೆ ತುಲಾಭಾರ ಮಾಡಬೇಕು ಅಂತ ಮನೆಯಿಂದನೇ ನಾನು ತಗೊಂಡು ಹೋಗಿದ್ದೆ. ಅಕ್ಕಿನ ಫಸ್ಟೇ ಆರ್ಡ್ರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನು ಕೊಟ್ಟರೆ ಸುಮಾರು ಜನಕ್ಕೆ ಹೋಗಿ ತಲುಪುತ್ತಲ್ವಾ. ಸೊ ಹೆಂಗಿದ್ರೂ ಎಲ್ಲನೂ ಸೇವೆನೇ ಅಂತ ಹೇಳಿ ಅಮ್ಮ ಹೇಳಿದ್ರು. ಅದಕ್ಕೇನೆ ಇದನ್ನೇ ಮಾಡಿಬಿಡೋಣ ಅಂತ ಹೇಳಿ ಹೋದ ಸತಿ ಥರನೇ ಈ ಸತಿನೂ ತುಲಾಭಾರನೇ ಕೊಟ್ವಿ. ನಮ್ಮ ಪುಟಾಣಿ ಅಂತೂ ತುಲಾಭಾರದಲ್ಲಿ ಕೂತ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಹೋದ ಸತಿನೂ ಹಾಗೆ ಮಾಡ್ದ ಅವನು. ಏನು ಮಾಡಿದ್ರೂ ಸರಿ, ತುಂಬ ಅಂದರೆ ತುಂಬ ಹಠ ಚೀರಾಟ ಮಾಡ್ತಾನೆ ಅವನು. ಹೆಂಗೋ ಫೈನಲಿ 1-2 ಸೆಕೆಂಡ್ ಆದರೂ ಕೂರಿಸ್ಬೇಕು ಅಂತ ಇತ್ತು. ಪೂಜಾರಿ ಅವ್ರು ಹೇಳಿದ್ರು ಕೂರಿಸಿ ಅಂತ. ಸೊ ಹೆಂಗೋ ಕೂರಿಸ್ಬಿಟ್ವಿ ಫೈನಲಿ. ಹೋದ ವರ್ಷವೂ ಹಾಗೆ ಆಗಿತ್ತು. ತುಂಬ ಅಳ್ತಾ ಇದ್ದ, ಹಠ ಮಾಡ್ತಿದ್ದ. ಆಮೇಲೆ ನಮ್ಮ ಮನೆಯವರು ತಗೊಂಡು ಸಮಾಧಾನ ಮಾಡಿದ್ರು. ನಮ್ಮ ಪುಟಾಣಿ ಹಾರಾಟ ಚೀರಾಟದ ಮಧ್ಯೆ ಹೆಂಗೋ ಸಕ್ಸಸ್ಫುಲಿ ತುಲಾಭಾರ ಮುಗೀತು. ದೇವ್ರ ಸೇವೆ ಮುಗಿಸಿದ್ದಾಯಿತು. ಇನ್ನು ನಾಳೆ ಬರ್ಡೇ ಪಾರ್ಟಿ ಹೆಂಗಾಗುತ್ತೆ ಅಂತ ನೋಡಬೇಕು. ಸೊ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡು ಮನೆಗೆ ವಾಪಸ್ಸಾದ್ವಿ. ನಾಳೆ ಬರ್ಡೇ ಹೆಂಗೆ ಆಗುತ್ತೆ ಅನ್ನೋದು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ನಾನಂತೂ. ಯಾಕೆಂತ ಹೇಳಿದ್ರೆ ಮಗನ ಬರ್ಡೇ ಅಲ್ವಾ, ಒಂಥರ ಫಸ್ಟ್ ವರ್ಷನೂ ತುಂಬ ತರಾತುರಿಯಲ್ಲಿ ಹೋಗಿತ್ತು. ನೀವೇನಾದರೂ ನಮ್ಮ ಪುಟಾಣಿದು ಫಸ್ಟ್ ಇಯರ್ ಬರ್ಡೇ ವ್ಲಾಗ್ನ ಮಿಸ್ ಮಾಡಿದರೆ ಆ ವ್ಲಾಗ್ನು ಕೂಡ ಇಲ್ಲಿ ಟ್ಯಾಗ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಟೈಮ್ ಇದ್ದಾಗ ಚೆಕ್ ಮಾಡಿ. ಇನ್ನು ನನ್ನ ಪುಟಾಣಿ ಬರ್ಡೇ ನಾಳೆ ಹೆಂಗಾಗುತ್ತೆ ಅಂತ ತುಂಬಾ ಕಾತರವಾಗಿದ್ದೀನಿ. ಶೋರಾಗಿ ನೈಟೆಲ್ಲ ನಿದ್ದೆ ಬರಲ್ಲ. ಆ ದೇವ್ರ ದಯೆಯಿಂದ ಒಳ್ಳೆಯದಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಪುಟಾಣಿ ಬರ್ಡೇ ಪ್ರಿಪ್ರೇಷನ್ ವ್ಲಾಗು. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. Thank you for watching. We'll catch you in next vlog.